ಕಲಾಪದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಮಂಡ್ಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದ ಮಧ್ಯದಲ್ಲಿಯೂ ಕೂಡ ಈ ಕೋರ್ಟ್ನಲ್ಲಿ ಏನೆಲ್ಲ ಆಯ್ತು ಬೆಳವಣಿಗೆ ಅದರ ಮಾಹಿತಿಯನ್ನ ಕಲೆ ಹಾಕಿದ್ದಾರಂತೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿದ್ದಾರೆ. ಕಾರ್ಯಕ್ರಮದ ಮಧ್ಯೆಯೂ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಆದಿಚುಂಚನಗಿರಿ ಶ್ರೀಗಳು ಜೊತೆಯಲ್ಲಿದ್ದಾರೆ. ಅವರ ಜೊತೆ ಚರ್ಚೆ ಕೂಡ ನಡೆಸಿದ್ದಾರಂತೆ. ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಹಿಂದಿನ ಪ್ರತಿಕ್ರಿಯೆ, ಮುಖ್ಯಮಂತ್ರಿ ಚೇರ್ ಮೇಲೆ ಟವಲ್ ಹಾಕೊಂಡು ಅವರಿಂದಲೇ ಮೂಡ ಹಗರಣ ಆಚೆ ಬಂದಿರೋದು ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಹಾಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮಗಳು ಆಗಿದೆಯಾ ಇಲ್ವಾ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮದ ನಡುವೆಯೂ ಕುಮಾರಸ್ವಾಮಿ ಅವರು ಈ ಕೋರ್ಟ್ನ ಕಲಾಪದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಶ್ರೀಗಳ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಮಂಡ್ಯದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ ಕುಮಾರಸ್ವಾಮಿ. ಕಾರ್ಯಕ್ರಮದ ನಡುವೆಯೂ ಕೋರ್ಟ್ನ ಕಲಾಪದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಾಜಕೀಯ ವಲಯದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆ ಅಂತೂ ಇನ್ನು ಮುಂದೆ ಪ್ರಾರಂಭ ಆಗೋದು ಶತಸಿದ್ಧ. ಕಾಂಗ್ರೆಸ್ ಪಾಳ್ಯದ ಒಳಗಾಗುವ ಬೆಳವಣಿಗೆಗಳು ಒಂಥರ ಆದರೆ ವಿರೋಧ ಪಕ್ಷಗಳು ಈಗ ಆಲ್ರೆಡಿ ಸಿ.ಟಿ. ರವಿ ಮಾತನಾಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ರಿಯಾಕ್ಷನ್ ಅನ್ನ ಕೂಡ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತೇವೆ. ವಿರೋಧ ಪಕ್ಷಗಳು ಈಗ ಆಲ್ರೆಡಿ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅಂತೇಳಿ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಧ್ವನಿಯನ್ನ ಮತ್ತಷ್ಟು ಬಿರುಸುಗೊಳಿಸುವ ಎಲ್ಲ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋಣ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ಇಟ್ಟಿದೆ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ನ ಸರದಿ. ದೂರದಾರರಲ್ಲಿ ಒಬ್ಬರಾದಂಥ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಈಗ ಸಿ.ಎಂ. ಸಿದ್ದರಾಮಯ್ಯಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಒಂದು ದೊಡ್ಡ ಶಾಖನ ನೀಡಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಆದೇಶದ ಬಗ್ಗೆ ಏನನ್ನ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಸಿ.ಎಂಗೆ ಒಂದು ಶಾಖನ್ನು ನೀಡಿರ್ತಕ್ಕಂಥದ್ದು ಹೈಕೋರ್ಟ್ ಏಕಸದಸ್ಯ ಪೀಠ, ಏನು ಹೇಳ್ತೀರಿ ಈ ಆದೇಶದ ಬಗ್ಗೆ? ಸರ್, ನಮ್ಮ ದೇಶದ ಒಂದು ಘೋಷವಾಕ್ಯನೇ ಸತ್ಯಮೇವ ಜಯತೆ ಅಂದರೆ ಯಾವುದೇ ಸಂದರ್ಭ ಕೂಡ ಸತ್ಯಕ್ಕೆ ಜಯ ಸಿಗುತ್ತದೆ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದರೆ ನಮಗೆ ಜಯ ಸಿಕ್ಕಿದೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ, ಆರೋಪ ಪೂರ್ವಕವಾದ ಎಲ್ಲ ಸಾಕ್ಷ್ಯಗಳು ಕೊಟ್ಟಿದ್ರಿಂದ ಅವರು ಏನೇ ವಾದ ಮಾಡಿದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅವ್ರಿಗೆ ಕೊಡದೇ ಇದ್ರಿಂದ ಸೊ ಇವನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ. ಸರ್, ಇಲ್ಲಿ ಪ್ರಮುಖವಾಗಿ ಒಂದು ಆರೋಪ ದೂರುದಾರಗಳ ಮೇಲೆ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮೂಡ ಅನ್ನೋದು ಒಂದು ದೊಡ್ಡ ಹಗರಣ. ಇಲ್ಲಿ ಕೇವಲ ಆ ಹಗರಣವನ್ನು ಬಿಟ್ಟು ಸಿ.ಎಂ. ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನೀವೇನು ಹೇಳ್ತೀವಿ? ಸರ್, ನನ್ನ ಖಾಸಗಿ ದೂರಜೆ ತಾವು ಗಮನಿಸ್ಬೋದು. ನಾನು 52ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ನಾವು ಮನವಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಉದಾಹರಣೆಗೆ ಏನು ಸಿದ್ದರಾಮಯ್ಯ ಪ್ರಕರಣ ಇದನ್ನು ಉದಾಹರಣೆಗೆ ಇಟ್ಕೊಂಡು ಇತರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು ಇದೇ ರೀತಿ ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸ್ಕೊಂಡು ಅಕ್ರಮವಾಗಿ ನಿವೇಶನ ಪಡೆದಿರೋಂಥದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಸರ್, ಈಗ ಸಿದ್ದರಾಮಯ್ಯನವರ ವಿರುದ್ಧ 17A ಅನುಮತಿ ಕೊಟ್ಟಿದ್ದರೂ ಸಹ ಇತ್ತ ಕಡೆ ಏನು ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಿಮಗೆ ಈ 17A ಅಡಿಯಲ್ಲಿ ಇಲ್ಲಿಯ ತನಿಖಾ ಸಂಸ್ಥೆಗಳು FIR ದಾಖಲು ಮಾಡಿ ತನಿಖೆಯನ್ನು ಮಾಡಿದ್ರೆ ಅದು ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅನ್ನೋ ಒಂದು ಆಶಾಭಾವನೆ ನಿಮಗಿದೆಯಾ ಅಂತ? ಸರ್, ಖಂಡಿತವಲ್ಲ ಸರ್. ಈಗ ತನಿಖಾ ಸಂಸ್ಥೆಗಳು ನಿಷ್ಪಕ್ಷಪಾತ ತನಿಖೆ ನಡೆಸಿ ಒಂದು ಸತ್ಯನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರನೇ, ಈಗ ಸಿದ್ದರಾಮಯ್ಯ ಸರ್ಕಾರನೇ ಅಧಿಕಾರದಲ್ಲಿರೋದ್ರಿಂದ ಅವ್ರಿಗೆ ಅದು ಅವಕಾಶ ಕೊಡೋಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. CBIಯಿಂದ ತನಿಖೆ ಮಾಡಿಸಿ ಅಂತ ನಾವು ಖಾಸಗಿ ದರ್ಜೆ ಮನವಿ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಆದೇಶ ಮಾಡ್ತೀವಿ ಅದ್ರ ಮೇಲೆ ಸೊ ನಾವು CBI ಕೊಡೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಮತ್ತು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ನಾಳೆ ಸಿದ್ದರಾಮಯ್ಯ ಪರ ವಕೀಲರು ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗ್ತಾ ಇದ್ದಾರೆ ಅಂತೇಳಿ ಈಗಷ್ಟೇ ಮಾಹಿತಿ ಬಂದಿರತಕ್ಕಂಥದ್ದು. ಇದಕ್ಕೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಸರ್, ಅವರು ಎಲ್ಲೇ ಮೇಲೆ ಸಲ್ಲಿಸೋರು ಯಾವುದೇ ರೀತಿ ಕಾನೂನು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೂಡ ಕಾನೂನು ಹೋರಾಟನ ನಾವು ಮುಂದುವರಿಸ್ತೀವಿ. ಸೊ ನಾವು ತಾರ್ಕಿಕ ಅಂತ್ಯ ಕಾಣಿಸೋರು ಕೂಡ ನಾವು ಕೂಡ ಕಾನೂನು ಹೋರಾಟನ ಬಿಡೋದಿಲ್ಲ. ಸರ್, ಇಲ್ಲಿ ಇನ್ನೊಂದು
ಪ್ರಶ್ನೆ 17A ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಏನು ನೀವೆಲ್ಲ ಇದು TJ ಅಬ್ರಾಮ್ ಅವರು ರಾಜ್ಯಪಾಲರ ಬಳಿ ಒಂದಷ್ಟು ವಿಚಾರಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರು. ಅದರಲ್ಲಿ 17A ಮಾತ್ರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. 19ಗಾಗಲಿ ಅಥವಾ ಇನ್ನೂ ಇದಕ್ಕೆ ಕೊಟ್ಟಿಲ್ಲ. ಇದು 19ಗೆ ಅನುಮತಿಯನ್ನು ಪಡೆಯೋ ಅಂತಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋ ಒಂದು ವಿಶ್ವಾಸ ನಿಮ್ಮಲ್ಲಿದೆಯಾ? ಇಲ್ಲಿ ನಿಜವಾಗ್ಲೂ ಹೋಗುತ್ತಾ ಅಲ್ಲಿವರೆಗೂ ಈ ಪ್ರಕರಣ ಅಂತ? ಸರ್, ಸೆಕ್ಷನ್ 19 ಅಡಿಯಲ್ಲಿ ನಾವು ಅರ್ಜಿ ಸಲ್ಲಿಸಿದ್ರೆ ನಮ್ಗೆ ಅನುಮತಿ ಬೇಕಲ್ಲ ಅಂತ ನಾವು ವಾದ ಮಾಡಿದ್ವಿ. ಸೊ ಮಾನ್ಯ ನ್ಯಾಯಮೂರ್ತಿ ಕೂಡ ಈ ಅಭಿಪ್ರಾಯನ ತಮ್ಮ ಒಂದು ವಿಚಾರಣೆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಸೊ ಹಾಗಾಗಿ ನಮಗೆ ಈಗಾಗಲೇ ಅನುಮತಿ ಸಿಕ್ಕಿದ್ರೆ ಅದು ಪ್ರಶ್ನೆ ಉದ್ಭವ ಆಗಲ್ಲ. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಏನು ಒಂದು ಸಮರ್ಪಕವಾದಂಥ ತೀರ್ಪನ್ನು ಮಾನ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿದೆ. ಮುಂದಿನ ದಿನಗಳ ವಿಜಯಪುರದಲ್ಲಿ ಭಾರೀ ಮಳೆಯಿಂದಾಗಿ ಸಮಸ್ಯೆಗಳ ಸರಮಾಲೆಯೇ ತೆರೆದುಕೊಂಡಿದೆ. ಬಿಲಾಲ್ ನಗರದಲ್ಲಿ 100ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ಇಡೀ ಪ್ರದೇಶ ಕೆರೆಯಾಗಿ ಪರಿವರ್ತನೆಯಾಗಿದೆ. ಹಲವು ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ಇನ್ನು ಜನ ನಡೆದಾಡಲಿಕ್ಕೂ ಕೂಡ ಸಾಧ್ಯವಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ನೀರಿನಲ್ಲಿ ಮನೆ ಮುಳುಗಿದ್ರಿಂದಾಗಿ ಛಾವಣಿ ಏರಿ ನಿಂತಿದ್ದಾರೆ ಕೆಲ ಜನ. ಇತ್ತ ಕಾರ್ನಲ್ಲಿ ಕೆಟ್ಟು ನಿಂತಿರೋ ಕಾರ್ನಲ್ಲಿ ನರಳಾಡಿದೆ ಶ್ವಾನಗಳು. ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಭಾರಿ ಮಳೆಯಿಂದಾಗಿ ಜನವಸತಿ ಪ್ರದೇಶಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಮಳೆಯ ನೀರು ಏರಿಯಾ ತುಂಬೆಲ್ಲ ತುಂಬಿಕೊಂಡಿದೆ. ಮನೆ ಒಳಗೆಲ್ಲ ಮಳೆ ನೀರು ನುಗ್ಗಿದೆ. ವಾಹನಗಳು ಕೆಟ್ಟು ಹೋಗಿದೆ. ಹಾಗೆ ಮಕ್ಕಳು ವೃದ್ಧರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿರೋದು. ಅದರಲ್ಲೂ ಮನೆ ಒಳಗೆ ನೀರು ನುಗ್ಗಿದ್ರಿಂದ ಏಕಾಏಕಿ ಮನೆಯ ವಸ್ತುಗಳೆಲ್ಲ ಕೂಡ ನೀರು ಪಾಲಾಗಿದೆ ಅಂತ ಹೇಳಿ ಜನ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಹಾಗೆ ಕೆಟ್ಟು ನಿಂತಿರುವ ಕಾರ್ನಲ್ಲಿ ಶ್ವಾನ ಒಂದು ಸಿಲುಕಾಕೊಂಡು ಪರದಾಡಿರುವ ಘಟನೆ ಕೂಡ ವರದಿಯಾಗಿದೆ. ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಜನವಸತಿ ಪ್ರದೇಶ ಇದು. ಜನವಸತಿ ಪ್ರದೇಶದ ಒಳಗೆ ಮಳೆ ನೀರು ನುಗ್ಗಿರೋದ್ರಿಂದಾಗಿ ಜನ ಪರದಾಡುವ ಪರಿಸ್ಥಿತಿ. ರಾತ್ರಿ ಎಲ್ಲ ಮನೆಯೊಳಗೆ ನೀರು ನುಗ್ಗಿದ್ರಿಂದ ಜನ ನಿದ್ದೆ ಇಲ್ಲದೆ ಮನೆ ಒಳಗೂ ಇರೋಕ್ಕಾಗದೆ ಹೊರಗೂ ಬರೋಕ್ಕಾಗದೆ ಪರದಾಡಿದ್ದಾರೆ. ಒಂದು ಕಡೆ ಪುಟ್ಟ ಮಕ್ಕಳು, ವಯೋವೃದ್ಧರು ಎಲ್ಲರೂ ಕೂಡ ಸಂಕಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶದ ಒಳಗೆಲ್ಲ ನೀರು ನುಗ್ಗಿರೋದ್ರಿಂದಾಗಿ ಈ ವಾಹನಗಳೆಲ್ಲ ನೀರಿನಲ್ಲಿ ಆವೃತವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನನ್ನ ಕಲೀಗ್ ರಮ್ಯಾ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಮ್ಯಾ. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್. ಮತ್ತೊಂದು ಕಡೆ ವಿಜಯನಗರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮಳೆ ಯಾವ ರೀತಿಯಾಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮನೆಯೊಳಗಡೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಈಗಾಗಲೇ ಶುರುವಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ವಿಜಯಪುರದಲ್ಲಿ ಭಾರೀ ಮಳೆಯಿಂದ ಸಮಸ್ಯೆ ಆಗಿದೆ. ವಿಲಾನ್ ನಗರದ 100ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದೆ. ಕೆರೆಯಂತಾದಂತಹ ಇಡೀ ಪ್ರದೇಶ, ಹಲವು ವಾಹನಗಳು ಕೂಡ ಮುಳುಗಡೆಯಾಗಿದೆ. ನಡೆದುಕೊಂಡು ಹೋಗೋದಕ್ಕೂ ಕೂಡ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮನೆ ಮುಳುಗಿದ್ರಿಂದ ಚಾವಣಿ ಏರಿ ಜನ ನಿಂತಿದ್ದಾರೆ. ಇತ್ತ ಕೆಟ್ಟು ನಿಂತಿದೆ ಕಾರಲ್ಲಿ. ಆ ಒಂದು ಕಾರ್ನಲ್ಲಿ ಶ್ವಾನಗಳು ನರಳಾಟವನ್ನ ಅನುಭವಿಸ್ತಾ ಇದೆ. ಭಾರೀ ಮಳೆಯಿಂದ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಥರ್ಮಾಕೋಲ್ನಲ್ಲಿ ದೋಣಿಯನ್ನ ಮಾಡಿಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಕೂಡ ನಡೆಸಲಾಗ್ತಾ